ಸಂಜಯ್, ನಿಮ್ಮ ಪ್ರಾಬ್ಲಮ್ ಬಗ್ಗೆ ಮಾತಾಡಿಸೋದಕ್ಕಾಗಿ ಇವತ್ತು ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ಅವ್ರನ್ನ ಕರೆಸಿದ್ದೀನಿ. ಮುಕ್ತಿನಾಗ ದೇವಸ್ಥಾನದ ಸಂಸ್ಥಾಪಕರು ಇವರು, ಸಂಚಾಲಕರು ಅವರೇ. ಹಾಗಾಗಿ ಈ ವಿಚಾರವಾಗಿ ಸರ್ಪದೋಷ ಈ ವಿಚಾರವಾಗಿ ಸ್ವಲ್ಪ ನಮಗೆ ತಿಳಿಸ್ಕೊಡ್ಲಿ ಅಂತ ನಾನು ಇವತ್ತಿನ ಬದುಕು ಜಟಕಾಬಂಡಿಗೆ ನಿಮ್ಮನ್ನು ಆಹ್ವಾನಿಸಿದ್ದೀನಿ. ಸಂಜಯ್, ನಿಮ್ಗೇನು ಆಗುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಅವರಿಗೆ ವಿವರಿಸಿ. ಒಂದು ಮೇ ಬಿ ಟೈಮಿಂಗ್ ಒಂದ್ಸಲ ಸಡನ್ನಾಗಿ ಎದ್ಬಿಡ್ತೀನಿ. ಟೈಮಿಂಗ್ಸ್ ನೋಡಿದ್ರೆ 3:34 ಬಿಟ್ವೀನಲ್ಲಿ ಒಂಥರ ಮೈ ಮೇಲೆ ಹಾವು ಓಡಾಡ್ದಂಗೆ ಮತ್ತು ಮೈ ಮೇಲೆ ಮಲ್ಕೊಂಡಂಗೆ ಒಂಥರ ನೈಟ್ ಹೊತ್ತೆ ಒಂದ್ಸಲ ಫುಲ್ಲು ಹಾವು ಹೆಂಗೆ ಬ್ರೀತಾಡುತ್ತೆ ಅದೇ ಥರ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಗೊತ್ತಿರಲ್ಲ, ಆ ಥರ ಎಲ್ಲ ಫೀಲ್ ಆಗುತ್ತೆ. ಅಂದರೆ ನೀವು ಹಾವಿನ ಥರ ನಲಿಯೋದು ಮಾಡೋದೆಲ್ಲ ಮಾಡ್ತೀರಾ? ಹಾವಿನ ಥರ ನಲಿಯೋದೇ ಮಾಡಲ್ಲ, ಹಾವಿನ ಥರ ಮಲ್ಕೊಳ್ಳೋ ಥರ ಹೇಗೆ ನಂಗೆ ಹೇಳಿದ್ರಲ್ಲ ಮಾಡಿ, ಅದೇನೋ ಕಾಲೆರಡು ಹಿಂಗೆ ಟ್ವಿಸ್ಟ್ ಆಗುತ್ತಂತೆ, ಆಮೇಲೆ ಕೈ ಮೇಲೆ ಕೈ ಆ ಥರ ಮಲಗಿರ್ತೀನಿ. ಜೊತೆಗೆ ತುಂಬಾ ಹಗಲೊತ್ತಲ್ಲಿ ಯಾರೇನ್ ಹೇಳಿದ್ರು ಸಿಟ್ಟು ಬಹಳ ಬರುತ್ತೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಮಾಡೋ ಅಭ್ಯಾಸ ಇದೆಯಾ? ಹಾಂ. ನಾಗನಿಗೆ ಪೂಜೆ ಮಾಡ್ತೀರಾ? ಹಾಂ, ಮಾಡ್ತೀನಿ. ದೇವಸ್ಥಾನಕ್ಕೆ ಹೋದ ನಾಗಕಲ್ಲಿಗೆ ದೇವಸ್ಥಾನಕ್ಕೆ ಹೋದ ಪ್ರತಿನಿತ್ಯ ಇಲ್ಲ. ಇಲ್ಲಿ 2 ವಿಚಾರ ನಾವು ತಿಳ್ಕೊಳ್ಳುವಂಥದ್ದಿದೆ. ಮೊದಲನೇದು, ಸಿಟ್ಟು ಬರೋದಕ್ಕೆ 2 ಕಾರಣ. ಒಂದು ಕುಜ, ಇನ್ನೊಂದು ರಾಹು. ಜಾತಕದಲ್ಲಿ ಕುಜ ರಾಹು ಚೆನ್ನಾಗಿಲ್ಲದೆ ಹೋದ್ರೆ ಮನುಷ್ಯನ ಸಿಟ್ಟು ಬರುತ್ತೆ. ನಾಗರ ಹಾವು ಕೋಪ ಬುಸುಗುಟ್ಟತ್ತೆ ಎಲ್ಲ ನಿಜ, ಯಾಕೆಂದ್ರೆ ಕುಜ ಅದರ ಅಧಿದೇವತೆ. ಹಾಗಾಗಿ ಇವರು ಆ ಪಾರ್ಟ್ನಲ್ಲೂ ಬರಬಹುದು. ಇದನ್ನು ಹೇಗೆ ನಿವಾರಣೆ ಮಾಡಬಹುದು? ಮೊದಲನೇದು ಸರ್ಪದೋಷ ನಿವಾರಣೆ. 2ನೇದು, ಈಗ ಮನಃಶಾಸ್ತ್ರ ತಜ್ಞರಿದ್ದಾರೆ, ಅಂದರೆ ಡಾಕ್ಟರ್ ಅಲ್ಲ, ಇವರ ಮನಸ್ಸೊಳಗೆ ಎಂಟ್ರಾಗಿ ಆ ಒಂದು ಏನು ಹಾವಿನ ಆತ್ಮ ಇದೆ, ಆತ್ಮವನ್ನು ಹೊರಗೆ ತೆಗೆಯುವಂಥದ್ದು. ಅದು ಈ ಪರಕಾಯ ಪ್ರವೇಶದಂತಹ ಪ್ರೋಸೆಸ್. ನಿಮ್ಮ ಬದುಕು ಜಟಕಾ ಮಂಡಿಲೇ ಮೈಸೂರಿನ ನಾಗಕುಮಾರ್ ಅಂತ ಇದನ್ನು ತೋರಿಸಿದ್ವಿ. ನಾವು ಇಂಥದ್ದು ದಿನಕ್ಕೆ 5-6 ಕೇಸುಗಳನ್ನ ಕಳಿಸ್ತಾ ಇರ್ತೀವಿ. ಅವ್ರಿಗೇನು ಅಂದರೆ ಯಾವುದೋ ಒಂದು ಪ್ರಾಣಿಯ ಆತ್ಮ, ಯಾವುದೋ ಒಂದು ಅರೆಜೀವದ ಆತ್ಮ ಇವರ ಮೇಲೆ ಬಂದಾಗ ಆ ಬುಸುಗುಟ್ಟುವಂಥದ್ದು ಅಥವಾ ಹಾವಿನ ಥರ ನಲಿಯೋದು, 2 ಕೈನ ಹೀಗೆ ಸೇರಿಸ್ಕೊಳ್ಳೋದು, ನಾಲ್ಗೆ ಅಂತ ಮಾಡೋದು, ಇವೆಲ್ಲ ಈ ಹಾವಿನ ನೇಚರ್ ಬರುತ್ತೆ. ಸರ್ಪದೋಷ ಅಂದರೆ ಈ ರಾಹುಕೇತುಗಳ ದೋಷ. ಇದರಲ್ಲಿ 90% ಜಾತಕಗಳಲ್ಲಿ ನಮ್ಮಲ್ಲಿ ಭಾರತದಲ್ಲಿ ಇದೆ. ರಾಹು ಕೇತು ಚೆನ್ನಾಗಿಲ್ಲ ಅಂದರೆ ಸರ್ಪದೋಷ ಅಂತ ಕರಿತೀವಿ. ರಾಹು ಅಂದರೆ ದೇಹ, ಕೇತು ಅಂದರೆ ಬ್ರೈನು, ಕಣ್ಣು. ಸರಿ. ಯಾರಿಗೆ ಇದು 2 ತೊಂದರೆ ಇರುತ್ತೆ ಅವರಿಗೆ ಸರ್ಪದೋಷ ಇದೆ ಅಂತ ಅರ್ಥ. ಅವ್ರೇನ್ ಮಾಡಬೇಕು? ನಾಗನಿಗೆ ಪೂಜೆ ಮಾಡಿದಾಗ ರಾಹು ಕೇತುಗಳು ಶಾಂತಿಯಾಗುತ್ತೆ. ಆದಾಗ ಆ ವ್ಯಕ್ತಿಗೆ ತೊಂದರೆ ಇಲ್ಲದೆ ಇರುತ್ತೆ. ಆದರೆ ಸಂಜಯ್ ದೇವರು ಪೂಜೆನೇ ಮಾಡಲ್ಲ, ಇದ್ರ ಮೇಲೆ ನಂಬಿಕೆ ಇಲ್ಲ, ಅವರು ಮೊದಲಿಂದ ಯಾರ ಮಾತು ಕೇಳಲಿಲ್ಲ. ಹಾಗಾಗಿ ಅವರ ಆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ತಂದೆ ತಾಯಿಗಳು ಆತನ ಜಾತಕ ತಗೊಂಡು ನಮ್ಮಂಥವ್ರ ಹತ್ರ, ಅಂದರೆ ಅಸ್ಟ್ರಾಲಜರ್ಸ್ ಹತ್ರ ಹೋಗಿ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡು ದೋಷ ನಿವಾರಣೆ ಮಾಡಿದ್ರೆ ಇವನು ವಿಮುಕ್ತನಾಗ್ತಾನೆ. ಆದರೆ ಪೂರ್ಣವಾಗಿ ಇವನ ಮೇಲೆ ನಾಗನ ಚರ್ಯೆ ಇಲ್ಲ. ಆತ್ಮನೇ ಇದ್ದಿದ್ರೆ ಯಾವಾಗ ಅಂದ್ರೆ ಆವಾಗ ಅದು ವೈಬ್ರೇಷನ್ ಬರೋದು, ಆ ಥರ ವೈಬ್ರೇಷನ್ ಎಲ್ಲ ಇಲ್ಲ. ಇವ್ರ ತಂದೆ ಸರ್ಪವನ್ನು ಸಾಯಿಸಿರೋದ್ರಿಂದ, ಅದು ಅರೆಜೀವ ಆಗಿರೋ ಸರ್ಪಗಳು 2-3 ಇದ್ದಿದ್ದರಿಂದ ಇವರಿಗೆ ಆ ಬಾಧೆ ಇದೆ. ಆ ಬಾಧೆಯನ್ನು ನಿವಾರಣೆ ಮಾಡೋದು ಸುಲಭ. ಒಂದು ನಾಗಕುಮಾರ, ಇನ್ನೊಂದು ನಾವು ಸರ್ಪದೋಷ ನಿವಾರಣೆ ಮಾಡೋದು. 2ರಿಂದ ಆತನ ಮುಕ್ತಿ ಮಾಡ್ಬೋದು. ಓಕೆ. ಯಾರೋ ಅಸ್ಟ್ರಾಲಜರ್ ಬಂದಿದ್ರು ಅಂತ ಹೇಳಿದ್ರಲ್ಲ ಸಂಜಯ್, ಏನದು? ಇಬ್ಬರು ಕ್ರಿಶ್ಚಿಯನ್ಸ್ ಅವ್ರು ಬಂದಿದ್ರು. ಅವರು ನಾನು ಯಾವುದೋ ಒಂದು ಕೆಲಸದ ಮೇಲೆ ಅವ್ರ ಫ್ರೆಂಡ್ ಆಫೀಸ್ಗೆ ಹೋಗಿ, ನಮ್ಮ ಫ್ರೆಂಡ್ ಆಫೀಸ್ಗೆ ಹೋಗಿದ್ದೆ. ಒಂದು ಟೇಬಲ್ ಮೇಲೆ ಕೂತಿದ್ವಿ, ನಾವು ಕೆಲಸಲ್ಲ ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಮಾತಾಡ್ತಿದ್ದೆ. ಅವರು ಮೆಡಿಟೇಷನ್, ಹೀಲಿಂಗ್ ಎಲ್ಲ ಅವರೆಲ್ಲ ಮಾಡ್ತಾರೆ. ಅವ್ರನ್ನ ಕೈ ಹಿಂಗೆ ಇಟ್ಟಿದ್ದು ನೋಡಿ ಏನಿದು ಅಂತ ಕೇಳಿದ್ರು. ಈ ಮಚ್ಚನ ಬರ್ತ್ ಮಾರ್ಕ್ ಅಂತ ಹೇಳಿದೆ. ಅವ್ರು ಅಂದ್ಬಿಟ್ಟು ಸುಮ್ಮನೆ ಇದ್ದರು. ಅವ್ರು ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡಾಗ ಅವ್ರ ಕೈಯೆಲ್ಲ ಒಂಥರ ವೈಬ್ರೇಷನ್. ನನ್ನ ರೂಮಿಗೆ ಕರ್ಕೊಂಡೋದ್ರು. ನನಗೆ ಅಲ್ಲ ಒಂದು ಇಂಡಿಪೆಂಡೆಂಟ್ ರೂಮ್ ಇತ್ತು, ಕರ್ಕೊಂಡೋದ್ರು. ಕರ್ಕೊಂಡೋಗಿ ಕೈ ಇಟ್ಬಿಟ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಇದು ಮಾಡು ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಕೈ ಇಟ್ಟಿದ್ದು ಒಂದು 10 ಸೆಕೆಂಡ್ಸ್ ಅಷ್ಟೇ. ಸರಿ, ಫುಲ್ ಏನೋ ಒಂಥರ ಬ್ರೀತಿಂಗು ಅಳೋ ಥರ. ಅವ್ರು ಹೇಳಿದ್ರು ನನಗೆ, ನಿಮ್ಮ ಮೈ ಮೇಲೆ ನಾಗಕನ್ಯೆ ಇದೆ, ಇದನ್ನು ನಾನು ಹೀಲ್ ಮಾಡ್ತೀನಿ, ನಂಗೆ ಸ್ವಲ್ಪ ದಿನ ಟೈಮ್ ಬೇಕು ಅಂತ ಹೇಳಿದ್ರು. ಆಯಿತು ಫೈನ್ ಅಂತೇಳಿ ನಾನು ಅಲ್ಲಿಂದ ಬಂದೆ. ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಫೈನ್ ಅಂದ್ಬಿಟ್ಟು ನನ್ನ ಫೈನ್ ಡೇ ಮನೆಗೆ ಬಂದರು. ಮನೆಗೆ ಬಂದು ಹಿಂಗೆ ಕ್ಯಾಶುವಲಾಗಿ ಮಾತಾಡ್ತಿದ್ವಿ. ಆಯಿತು ಸರಿ, ಡ್ಯಾಡಿ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಹಿಂಗೆ ಆಯಿತು ಅವತ್ತು ಅಂತ.
ಮನೆ ಸೋಫಾ ಮೇಲೆ ಕೂತಿದ್ದೆ, ಕೈ ಹಿಂಗಿಡಪ್ಪ ಸೋಫಾ ಮೇಲೆ ಅಂತ ಹೇಳಿದ್ರು. ಕೈ ಹಿಂಗೆ ಇಟ್ಬಿಟ್ಟು ಅವರು ನಿನ್ನ ರೂಪ ತೋರಿಸು, ಎದಳು ನಿನ್ನ ರೂಪ ತೋರಿಸು ಅಂದರು. ನನ್ನ ಕೈ ಹಿಂಗೆ ಇಟ್ಟಿದ್ದೆ, ನನ್ನ ಕೈ ನಿಧಾನಕ್ಕೆ ಹಿಂಗೆ ಮೇಲೆ ಬರ್ತಾ ಇತ್ತು. ಹಿಂಗೆ ಮೇಲೆ ಬಂದು ಹಿಂಗೆ ಅಂತು. ಈ ಕೈ ಹಿಂಗೆ ಮೇಲೆ ಬರ್ತಿದ್ದಂಗೆ ನನ್ನ ಬ್ರೀತಿಂಗ್ ಎಲ್ಲ ಫುಲ್ ಜಾಸ್ತಿ ಆಗಿ ಒಂಥರ ಅಳೋ ಥರ ಆಯಿತು. ಆಮೇಲೆ ಅವ್ರಿಗೆ ಒಂಥರ ಶಿವರಿಂಗ್ ಆಗೋಯ್ತು, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಫೈನ್ ಆಯಿತು, ಸಮಾಧಾನ ಮಾಡ್ಕೊ ಇನ್ನೊಂದ್ಸಲ ಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಬಂದೇ ಇಲ್ಲ. ಅಲ್ಲಿಗೆ ಇವರ ಮೇಲೆ ಆತ್ಮದ ಪ್ರಭಾವ ಇದೆ, ಅದನ್ನು ತೆಗಿಬೋದು. ಹಾಗೆ ಆತ್ಮ ಪ್ರವೇಶ ಆದಾಗ ಕೆಲವು ವೇಳೆ ಅದು ಬಾಧೆ ಮಾಡುತ್ತೆ. ಆ ರೀತಿ ಇವರಿಗೆ ನಾಗಕನ್ಯೆ ಅಂತ ಅವ್ರು ಹೇಳಿದ್ದಾರೆ, ಇರಬಹುದು, ಅವ್ರ ಗೋಚರ ಆಗಿರಬಹುದು. ಒಟ್ಟಿನೊಳಗೆ ಆತ್ಮದ ತೊಂದರೆ ಇದೆ, ಅದು ಸುಲಭ ತೆಗೆಯೋದು, ಏನು ಕಷ್ಟ ಏನಿಲ್ಲ. ಅವ್ರು ಕೋಆಪರೇಟ್ ಮಾಡಿದ್ರೆ ಅದನ್ನು ತೆಗಿಬೋದು. ಯು ಆರ್ ವಿಲ್ಲಿಂಗ್ ಟು ಗೋ ಥ್ರೂ ದಟ್. ಓಕೆ, ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಚಿಕ್ಕ ಹುಡುಗ ಆಟ ಆಡೋ ವಯಸ್ಸು, ಕಾಲೇಜ್ ಹೋಗೋ ವಯಸ್ಸು, ಫ್ರೆಂಡ್ಸ್ ಜೊತೆ ಸುತ್ತಾಡೋ ವಯಸ್ಸು, ಈ ಥರದ್ದೆಲ್ಲ ಆದಾಗ ಜೊತೆಗೆ ಅವ್ರಿಗೆ ಗೋಚರವಾಗ್ತಾ ಇಲ್ಲ, ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಎಷ್ಟೋ ಸರ್ತಿ ಅವ್ರು ಬೈದು ಜಗಳಾಡಿ ಎಲ್ಲ ಮಾಡಿದ್ಮೇಲೆ ಗೊತ್ತೇ ಆಗಿರುವಂತೆ, ಜೊತೆಗೆ ಅವ್ರಿಗೆ ಓದಕ್ಕಾಗ್ತಿಲ್ಲ, ಓದ್ಮೇಲೆ ಕಾನ್ಸಂಟ್ರೇಷನ್ ಇಲ್ಲಂತೆ. ಈ ಥರ ತುಂಬಾ ಬಾಧೆ ಪಡ್ತಾ ಇದ್ದಾರೆ, ಹೇಳ್ಕೊಳಕ್ಕಾಗ್ತಿಲ್ಲ. ಹುಡುಗಿಯಾಗಿದ್ರೆ ಹತ್ತು ಬಿಟ್ರು, ಅವರು ಹುಡುಗ ಆಗಿರೋದ್ರಿಂದ ಇಷ್ಟಪಟ್ಟು ಕಂಟ್ರೋಲ್ ಮಾಡ್ತಾರೆ. ಎಲ್ಲ ಆಗತ್ತೆ, ನಮ್ಮನ್ನು ಸಂಪರ್ಕ ಮಾಡಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಜಟಕ